ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ಈ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ. ಸಹಜವಾಗಿ ಇವತ್ತಿಗೆ 30ನೇ ದಿನ ಅವರು ತಲೆಮರೆಸಿಕೊಂಡಾಗಿ ಅವರ ಚಿಕ್ಕಪ್ಪ HD ಕುಮಾರಸ್ವಾಮಿ ಅವರು ಕೂಡ ಸಂದೇಶ ಕೊಟ್ಟರು. 48 ಗಂಟೆಗಳಲ್ಲಿ ವಾಪಸ್ ಬರಬೇಕು, ತನಿಖೆಗೆ ಸಹಕಾರ ಕೊಡಬೇಕು ಅಂತ. ಅಪ್ಪ ಹೇಳಿದ್ರು ಕೇಳಲಿಲ್ಲ, ಚಿಕ್ಕಪ್ಪ ಹೇಳಿದ್ರು ಕೇಳಲಿಲ್ಲ. ಈಗ ತಾತನ ಸರದಿ. ದೇವೇಗೌಡರ ಒಂದು ಎಚ್ಚರಿಕೆಯ ಸಂದೇಶ ಕಳಿಸಿದ್ದಾರೆ. ಹಾಗಾದ್ರೆ ಆ ಎಚ್ಚರಿಕೆಯ ಸಂದೇಶ ಹೇಗಿತ್ತು, ಏನ್ ಹೇಳಿದ್ರು, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೊಮ್ಮಗನ ವಿರುದ್ಧ ಗುಡುಗಿದ ದೇವೇಗೌಡರು. ಎಲ್ಲಿದ್ರೂ ಕೂಡ್ಲೇ ಬಾ ಅಂತ HDD ವಾರ್ನಿಂಗ್. ಪೆನ್ ಡ್ರೈವ್ ಕೋಲಾಹಲ ಶುರುವಾದಾಗಿನಿಂದ ಪ್ರಜ್ವಲ್ ಕಾಣೆಯಾಗಿದ್ದಾರೆ. ಅಪ್ಪ ಕರೆದ್ರೂ ಬರಲಿಲ್ಲ, ಚಿಕ್ಕಪ್ಪ ಮನವಿ ಮಾಡಿದ್ರೂ ಕೇಳಿಲ್ಲ. ಇದೀಗ ದೇವೇಗೌಡರು ಮೊಮ್ಮಗನಿಗೆ ಎಚ್ಚರಿಕೆಯ ಸಂದೇಶ ಕಳಿಸಿದ್ದಾರೆ. ಎಲ್ಲೇ ಇದ್ರೂ ವಾಪಸ್ ಬಾ ಅಂತ ಗುಡುಗಿದ್ದಾರೆ. ಪ್ರಜ್ವಲ್ ರೇವಣ್ಣ, ನನ್ನ ಕುಟುಂಬಕ್ಕೆ, ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡಿರೋ ಆಘಾತ ಮತ್ತು ನೋವಿನಿಂದ ಹೊರಬಂದು ಮಾತನಾಡಲು ಕೊಂಚ ಸಮಯ ಹಿಡಿಯಿತು. ನಾನು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ಕಾನೂನಿನ ಪ್ರಕಾರ ಅವನು ತಪ್ಪಿತಸ್ಥನಾದರೆ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ಈ ಕೆಲವು ವಾರಗಳಿಂದ ನನ್ನ ಕುಟುಂಬದವರ ಕುರಿತಾಗಿ ಅನೇಕರು ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ನಾನು ಅವರನ್ನು ಟೀಕೆ ಮಾಡಲು ಹೋಗಲ್ಲ. ಪ್ರಜ್ವಲ್ ವಿದೇಶಕ್ಕೆ ಹೋದ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ನಾನು ನನ್ನ ಆತ್ಮಸಾಕ್ಷಿ ಮಾತ್ರ ಉತ್ತರಿಸಬಲ್ಲೆ. ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಆ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಎಂದು ನಾನು ನಂಬಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನೆಂದರೆ ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು. ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳುತ್ತಿದ್ದೇನೆ. ಇದು ನಾನು ಪ್ರಜ್ವಲ್ಗೆ ಕೊಡುತ್ತಿರುವ ಎಚ್ಚರಿಕೆ. ಪ್ರಜ್ವಲ್ ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲ ಕೋಪವನ್ನು ಎದುರಿಸಬೇಕಾಗುತ್ತದೆ. ಪ್ರಜ್ವಲ್ ಬಾರದಿದ್ದರೆ ನನ್ನ ಕುಟುಂಬದ ಕಣ್ಣಲ್ಲಿ ಏಕಾಂಗಿಯಾಗುತ್ತಾನೆ. ದೇವೇಗೌಡರ ಪತ್ರಕ್ಕೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ನ ವಿದೇಶಕ್ಕೆ ಕಳಿಸಿರೋದೇ ದೇವೇಗೌಡರು. ಇವಾಗ ಪತ್ರ ಬರೆದು ಏನ್ ಮಾಡ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ 28 ದಿನಗಳಾದ್ರೂ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಯಾರ ಕರೆಗೂ ಕಿವಿಗೊಡದ ಪ್ರಜ್ವಲ್ಗಾಗಿ ತಾತ ಎಚ್ಚರಿಕೆಯ ಸಂದೇಶವೇನೋ ಕಳಿಸಿದ್ದಾರೆ. ಈಗ್ಲಾದ್ರೂ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋದೇ ಕುತೂಹಲ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.